Actually, this is the last session for your wave optics chapter. There is nothing but multiple choice questions. This is the last topic or last session for your wave optics chapter. From next session onwards, we can discuss about other chapters remaining in your physics syllabus. Okay. And the next question for multiple choice question is, actually this is the last session for your wave optics chapter, that is CET session or multiple choice question session. From tomorrow onwards we can discuss, or from next session onwards we can discuss the remaining chapters of your physics syllabus. Now we can see what is the other concepts or other questions of multiple choice questions. And the next question is, the electromagnetic wave theory of light fails to explain. Electromagnetic theory of light fails to explain. Which concept of property of light is not possible to explain by electromagnetic theory? That is the question. And the answer will be, that is Compton effect. Compton effect. And option B is photoelectric effect. Photoelectric effect. And option C is neither A nor B. Neither A nor B. And option D is both A and B. ಅಂದ್ರೆ ಇಲ್ಲಿ ಒಂದು ಕ್ವಶನ್ ಏನ್ ಕೇಳ್ತಿದ್ದಾನೆ ಅಂತ ಹೇಳಿದ್ರೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಆಫ್ ಲೈಟ್ ಏನಿದೆ ಅದು ಯಾವುದೋ ಒಂದು ಥಿಯರಿನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಥಿಯರಿ ಯಾವುದು ಅಂತ ಹೇಳಿದ್ರೆ ನಮ್ಮ ಪ್ರಕಾರ ಇಲ್ಲಿ ನಾವು ಕೊಟ್ಟಿರುವಂತದ್ದು ಎರಡೇ ಆಪ್ಷನ್. ಒಂದು ಕಾಂಪ್ಟನ್ ಎಫೆಕ್ಟ್, ಇನ್ನೊಂದು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಹೇಳಿ. ಒಂದು ಕಾಂಪ್ಟನ್ ಎಫೆಕ್ಟ್ ಆಗಿರ್ಬೇಕು, ಇಲ್ಲ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಆಗಿರ್ಬೇಕು, ಇಲ್ಲ ಎರಡೂ ಆಗಿರ್ಬಾರ್ದು. ನೈದರ್ ದಿಸ್ ನಾರ್ ದಟ್ ಅಂತ ಹೇಳಿ ಹೇಳಿದ್ರೆ ಎರಡೂ ಅಲ್ಲ, ಬೋತ್ ಎ ಅಂಡ್ ಬಿ, ಅಥವಾ ಎರಡೂ ಕೂಡ ಆಗಿರ್ಬೋದು. ಎರಡನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗದೆ ಇರಬಹುದು. ದಿಸ್ ಇಸ್ ಹೌ ದ ಆಪ್ಷನ್ಸ್ ವಿಲ್ ಬಿ. ನೌ out of these four options, our answer is option A. Electromagnetic wave theory Compton effect ಒಂದನ್ನ ಬಿಟ್ಟು ಇನ್ನೆಲ್ಲಾ ಪ್ರಾಪರ್ಟಿ ಆಫ್ ಲೈಟ್ಸ್ ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. We should know that. Compton effect ಒಂದನ್ನ ಬಿಟ್ಟು ಇನ್ನು ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ರಿಫ್ಲೆಕ್ಷನ್, ರಿಫ್ರಾಕ್ಷನ್, ಇಂಟರ್ಫರೆನ್ಸ್, ಡಿಫ್ರಾಕ್ಷನ್, ಪೋಲರೈಸೇಷನ್, ಲೈಟ್ ಗೆ ಯಾವ್ಯಾವ ಪ್ರಾಪರ್ಟಿ ಇದೆ, ಸ್ಕ್ಯಾಟರಿಂಗ್, ಡಿಸ್ಪರ್ಷನ್, ಎಲ್ಲಾ ಪ್ರಾಪರ್ಟಿನೂ ಕೂಡ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ ಥಿಯರಿ ಕೈಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಎಕ್ಸೆಪ್ಟ್ ದಿಸ್ ಕಾಂಪ್ಟನ್ ಎಫೆಕ್ಟ್. ವಿ ಶುಡ್ ನೋ ದಟ್. ಅಂಡ್ ಹೂ ಇಸ್ ದ ಪಯನಿಯರ್ ಆಫ್ ಡಿಫ್ರಾಕ್ಷನ್ ಆಫ್ ಲೈಟ್? ಡಿಫ್ರಾಕ್ಷನ್ ವಾಸ್ ಡಿಸ್ಕವರ್ಡ್ ಬೈ. ಆಕ್ಚುಲಿ ಡಿಫ್ರಾಕ್ಷನ್ ಅನ್ನೋ ಕಾನ್ಸೆಪ್ಟ್ ತುಂಬಾ ಜನ ಸೈಂಟಿಸ್ಟ್ಗಳು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ಆದ್ರೆ ಅದನ್ನ ಹುಟ್ಟಾಕಿದಂತವ್ರು ಯಾರು? ಹೂ ವಾಸ್ ದ ಇನ್ವೆಂಟರ್ ಆಫ್ ಡಿಫ್ರಾಕ್ಷನ್, ಆರ್ ಹೂ ಡಿಸ್ಕವರ್ಡ್ diffraction concept? The options will be like this. Option A is Thomas Young. Thomas Young. Option B is Malus. Malus. Option C is Grimaldi. And option D is Huygens. ಅಂದ್ರೆ ಮೊದಲಿಗೆ ಡಿಫ್ರಾಕ್ಷನ್ ಕಾನ್ಸೆಪ್ಟ್ ನ ಹುಟ್ಟಾಕ್ದವ್ರು ಯಾರು ಅಂತ ಹೇಳಿ. ಇಲ್ಲಿ 4 ಜನ ಸೈಂಟಿಸ್ಟ್ ಗಳಿದೆ. ಇಲ್ಲಿ ಮಾಲಸ್ ಅನ್ನುವಂತ ಹೆಸರನ್ನ ನಾವು ಕೇಳಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೇಳಿರೋ ನಾವು ಡಿಫ್ರಾಕ್ಷನ್, ಇಂಟರ್ಫರೆನ್ಸ್ ಯಾವುದೇ ಮಾಡ್ಬೇಕಾದ್ರೂ ಕೂಡ ನಾವು ಹೆಸರನ್ನು ನಾವು ಕೇಳಿರುವಂತ ತುಂಬಾ ಕಡಿಮೆ ಇರುತ್ತೆ. ಈ ಹೈಗನ್ ಅನ್ನುವಂತ ವರ್ಡ್ ನ ತುಂಬಾ ಕೇಳಿರ್ತೀವಿ, ಥಾಮಸ್ ಯಂಗ್ ಅನ್ನುವಂತ ವರ್ಡ್ ನು ಕೂಡ ತುಂಬಾ ಕೇಳಿರ್ತೀವಿ. ಸೊ ಈಗ ನಾವು ತುಂಬಾ ವೈಸ್ ಆಗಿ ಚೂಸ್ ಮಾಡ್ತಾ ಹೋಗ್ಬೇಕು. ನಮ್ಗೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಗೊತ್ತು, ಹೈಗನ್ಸ್ ವೇವ್ ಫ್ರಂಟ್ ಥಿಯರಿ ಗೊತ್ತು,
ಆದ್ರೆ ಗ್ರಿಮಾಲ್ಡಿ ಅನ್ನುವಂತ ಹೆಸರು ನಾವು ತುಂಬಾ ಬಳಸಿರುವಂತ ತುಂಬಾ ಕಡಿಮೆ. ಆದ್ರೆ ಗ್ರಿಮಾಲ್ಡಿ ಇಸ್ ದ ರೈಟ್ ಆನ್ಸರ್. ಗ್ರಿಮಾಲ್ಡಿ ಇಸ್ ದ ಫಸ್ಟ್ ಪರ್ಸನ್ ಹೂ ಡಿಸ್ಕವರ್ಡ್ ದ ಕಾನ್ಸೆಪ್ಟ್ ಆಫ್ ಡಿಫ್ರಾಕ್ಷನ್ ಆಫ್ ಲೈಟ್. ಗ್ರಿಮಾಲ್ಡಿ ಫಸ್ಟ್ ಕಾನ್ಸೆಪ್ಟ್ ನ ಹುಟ್ಟಾಕ್ತಾ ಹೋಗ್ತಾರೆ. ಬಟ್ ಲೇಟರ್ ಇನ್ 1801 1801ನೇ ಇಸ್ವಿನಲ್ಲಿ ಥಾಮಸ್ ಯಂಗ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಡಿಫ್ರಾಕ್ಷನ್ ಗೆ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಕೊಡ್ತಾ ಹೋಗ್ತಾರೆ. ಥಿಯರಿ ವಾಸ್ ಡಿಸ್ಕವರ್ಡ್ ಬೈ ಗ್ರಿಮಾಲ್ಡಿ ಅಂಡ್ ಲೇಟರ್ ಆನ್ ದಟ್ ಥಿಯರಿ ವಾಸ್ ಪ್ರೂವ್ಡ್ ಎಕ್ಸ್ಪೆರಿಮೆಂಟಲಿ ಬೈ ಥಾಮಸ್ ಯಂಗ್. ಇದು ಈ ಕಾನ್ಸೆಪ್ಟ್ ನಮ್ಗೆ ಗೊತ್ತಿರಬೇಕು. ಹೈಗನ್ಸು ಬರೀ ವೇವ್ ನೇಚರ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಇವರು ಇಂಟರ್ಫರೆನ್ಸ್ ಪ್ಯಾಟರ್ನ್ ಹೇಗ್ ಬಂತು ಮತ್ತೆ ಡಿಫ್ರಾಕ್ಷನ್ ಪ್ಯಾಟರ್ನ್ ಹೇಗ್ ಬಂತು ಅಂತ ಹೇಳಿ ಎಕ್ಸ್ಪೆರಿಮೆಂಟಲ್ ಎವಿಡೆನ್ಸ್ ಕೊಡ್ತಾ ಹೋಗ್ತಾರೆ. ಇವರು ಈ ಡಿಫ್ರಾಕ್ಷನ್ ಪ್ರಾಪರ್ಟಿ ಮತ್ತೆ ಇಂಟರ್ಫರೆನ್ಸ್ ಪ್ರಾಪರ್ಟಿಗೆ ಬೇಸ್ ಗ್ರಿಮಾಲ್ಡಿ ಆಗಿರುತ್ತಾ ಹೋಗ್ತಾರೆ. ಈ ಕಾನ್ಸೆಪ್ಟ್ಸ್ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಯೂಸಸ್ ಮೊನೋಕ್ರೋಮ್ಯಾಟಿಕ್ ಸೋರ್ಸ್. ದ ಶೇಪ್ ಆಫ್ ಇಂಟರ್ಫರೆನ್ಸ್ ಫ್ರಿಂಜ್ ಫಾರ್ಮ್ಡ್ ಆನ್ ದ ಸ್ಕ್ರೀನ್. ಇಲ್ಲಿ ಅವ್ನು ಕೇಳ್ತಿರುವಂತ ಪ್ರಶ್ನೆ ತುಂಬಾ ಸಿಂಪಲ್. ಇನ್ ಎ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಯೂಸಸ್ ಮೊನೋಕ್ರೋಮ್ಯಾಟಿಕ್ ಸೋರ್ಸ್. ಮೊನೋಕ್ರೋಮ್ಯಾಟಿಕ್ ಸೋರ್ಸ್ ನ ನಾವು ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಯೂಸ್ ಮಾಡಿದ್ರೆ ದ ಶೇಪ್ ಆಫ್ ಅ ಇಂಟರ್ಫರೆನ್ಸ್ ಫ್ರಿಂಜಸ್. ನಮಗೆ ಗೊತ್ತಿರೋ ಪ್ರಕಾರ ಇಂಟರ್ಫರೆನ್ಸ್ ಫ್ರಿಂಜ್ ಹೇಗಿರುತ್ತೆ, ಈ ರೀತಿ ಇರ್ತಾ ಹೋಗುತ್ತೆ ಸ್ಕ್ರೀನ್. ದಟ್ ಇಸ್ ಬ್ರೈಟ್ ಡಾರ್ಕ್ ಬ್ರೈಟ್ ಡಾರ್ಕ್ ಬ್ರೈಟ್ ಡಾರ್ಕ್ ಬ್ರೈಟ್ ಡಾರ್ಕ್ ಇರ್ತಾ ಹೋಗುತ್ತೆ. ಎಲ್ಲಾದ್ರೂ ಈ ರೀತಿ ಬರುವಂತದ್ದು ನೋಡಿದೀವ ನಾವು ಫ್ರಿಂಜಸ್? ಇಲ್ಲ, ಸಾಧ್ಯನೇ ಇಲ್ಲ. ಈ ರೀತಿ ಬರುವಂತದ್ದು ಸಾಧ್ಯ ಇಲ್ಲ. ಸೊ ಇಲ್ಲಿ ಬರುವಂತ ಆನ್ಸರ್ ಏನಾಗಿರುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಸ್ಟ್ರೈಟ್. ಇಂಟರ್ಫರೆನ್ಸ್ ಪ್ಯಾಟರ್ನ್ ಅಲ್ಲಿ ಮೊನೋಕ್ರೋಮ್ಯಾಟಿಕ್ ಸೋರ್ಸ್ ನ ನಾವು ಯೂಸ್ ಮಾಡ್ತು ಅಂತ ಹೇಳಿದ್ರೆ ಬರುವಂತಹ ಲೈಟ್ ಶೇಪ್ ಸ್ಟ್ರೈಟ್ ಲೈನ್ ಇರ್ತಾ ಹೋಗುತ್ತೆ. ಅದಕ್ಕೆ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಇಸ್ ಪ್ಯಾರಾಬೋಲಾ, ಆಪ್ಷನ್ ಬಿ ಇಸ್ ಸ್ಟ್ರೈಟ್ ಲೈನ್, option C is circle, option D is hyperbola. ನೋಡಿ, ಇದೆಲ್ಲವೂ ಕೂಡ ನಾವೇನ್ ಮಾಡ್ತಿದೀವಿ, ಎಲ್ಲವೂ ಕೂಡ ಡೈರೆಕ್ಟ್ ಕ್ವಶನ್ಸ್. ಎಲ್ಲವೂ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರ ಇಲ್ಲ, ಇದರಲ್ಲಿ ಪ್ರಾಬ್ಲಮ್ಯಾಟಿಕ್ ಟೈಪ್ ಕೂಡ ಕೇಳ್ತಾ ಹೋಗ್ತಾನೆ. ಆದ್ರೆ ಪ್ರಾಬ್ಲಮ್ಯಾಟಿಕ್ ಟೈಪ್ ನ ನಿಮ್ಗೆ ಸಾಕಷ್ಟು ನಿಮ್ಗೆ ಪ್ರಾಬ್ಲಮ್ಸ್ ಅಲ್ಲೇ ಮಾಡಿಸಿರೋದ್ರಿಂದ ನೀವು ಅಲ್ಲೇ ನಿಮ್ಗೆ ಅದು ನೀವು ಅದನ್ನ ಸಿಟಿಗೂ ಅಂತ ಕೂಡ ಹೇಳ್ಕೊತಾ ಹೋಗ್ಬೋದು. ಆದ್ರೆ ಫಾರ್ಮುಲಾಸ್ ತುಂಬಾ ಚೆನ್ನಾಗಿ ಗೊತ್ತಿರಬೇಕು. ಪ್ರಾಬ್ಲಮ್ಯಾಟಿಕ್ ಟೈಪ್ಸ್ ಸಿಟಿ ಕ್ವಶನ್ಸ್ ನಾವು ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿದಾಗ ಫಾರ್ಮುಲಾಸ್ ನಾವು ತುಂಬಾ ಚೆನ್ನಾಗಿ ಕಲ್ತಿರ್ತಾ ಹೋಗ್ಬೇಕಾಗುತ್ತೆ. ಈ ಪರ್ಟಿಕ್ಯುಲರ್ ಕ್ವಶನ್ ಗೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಸ್ಟ್ರೈಟ್ ಲೈನ್. ಇಂಟರ್ಫರೆನ್ಸ್ ಪ್ಯಾಟರ್ನ್ ನಾವು ಎಲ್ಲೇ ನೋಡಿದ್ರು ಕೂಡ ಸ್ಟ್ರೈಟ್ ಆಗಿ ಬರ್ತಾ ಹೋಗುವಂಥದ್ದು. ದಟ್ ಇಸ್ ನಾಟ್ hyperbola, circle or parabola. We should know that concept. Now the fringe width beta of a diffraction pattern and the slit width are related as. ಅಂದ್ರೆ fringe width ಮತ್ತೆ diffraction pattern, fringe width ಮತ್ತೆ distance between the slits. Okay, that is B. Beta and D. ಇದೆರಡು ಯಾವ ರೀತಿ ರಿಲೇಟ್ ಆಗಿರುತ್ತೆ ಅಂತ ನಾವು ಕೇಳ್ತಾ ಹೋಗ್ತೀವಿ. ಆಪ್ಷನ್ ಎ ಈ ರೀತಿ ಇದೆ. ಆಪ್ಷನ್ ಎ ಇಸ್ ಬಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿ. ಆಪ್ಷನ್ ಬಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿ. ಆಪ್ಷನ್ ಸಿ ಇಸ್ ಬಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ರೂಟ್ ಆಫ್ ಡಿ. Option D is inversely proportional to square of the distance between the two slits. These are our options. ಪ್ರಶ್ನೆ ಇನ್ನೊಂದ್ಸಲ ಈ ರೀತಿ ಇದೆ. ಫ್ರಿಂಜ್ ವಿಡ್ತ್ ಬೀಟಾ ಮತ್ತೆ ಡಿಫ್ರಾಕ್ಷನ್ ಸ್ಲಿಟ್ಸ್ ದು ವಿಡ್ತ್. ಓಕೆನಾ? ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಲಿಟ್ಸ್, ಅದರದ್ದು ಡಿಸ್ಟೆನ್ಸ್ ಮತ್ತೆ ಬೀಟಾ, ಇದೆರಡರ ನಡುವಿನ ಸಂಬಂಧ ಯಾವ ರೀತಿ ಇರುತ್ತೆ? ವಾಟ್ ಇಸ್ ದ ರಿಲೇಷನ್ ಬಿಟ್ವೀನ್ these two concepts that we should know. ಅದಕ್ಕೆ ನಮಗೆ ಫಾರ್ಮುಲಾ ತುಂಬಾ ಚೆನ್ನಾಗಿ ಗೊತ್ತಿದೆ. ದಟ್ ಇಸ್ ಬೀಟಾ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಕ್ಯಾಪಿಟಲ್ ಡಿ ಡಿವೈಡೆಡ್ ಬೈ ಸ್ಮಾಲ್ ಡಿ. ಓಕೆನಾ? ಈ ಫಾರ್ಮುಲಾ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಮಗೆ. ಬೀಟಾ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಸ್ಟೇಟ್ಸ್. ಆಕ್ಚುಲಿ ಫ್ರಿಂಜ್ ವಿಡ್ತ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಡಿಸ್ಟೆನ್ಸ್ ಬಿಟ್ವೀನ್ ದ
2 slits. In case ಏನಾದರೂ ಸ್ಲಿಟ್ ವಿಡ್ತ್ ತುಂಬಾ ಚಿಕ್ಕದು ಮಾಡ್ತಾ ಹೋಯ್ತು ಅಂತ ಹೇಳಿದ್ರೆ we will get the bigger fringe widths. ಅಂದ್ರೆ ಫ್ರಿಂಜ್ ವಿಡ್ತ್ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ಜಾಸ್ತಿ ಆಗ್ತಾ ಹೋಗುತ್ತೆ. This is how we can easily simplify the questions. And the next question is, two sources of light are said to be coherent. Two sources of light are said to be coherent when both give out light waves of the same. Two sources of light are said to be coherent when both give out light waves of the same. ಅಂದ್ರೆ ಸೇಮ್ ಏನ್ ಇರಬೇಕು ಅಂತ ಹೇಳಿ. ಈಗ ಫಾರ್ ಎಕ್ಸಾಂಪಲ್ 2 ಸೋರ್ಸಸ್ ಆಫ್ ಲೈಟ್ ಇದೆ, ಆ ಎರಡು ಲೈಟ್ಗಳು ಕೂಡ ಕೊಹರೆಂಟ್ ಅಂತ ಹೇಳೋದಾದ್ರೆ ಅದಕ್ಕೆ ರೀಸನ್ ಏನು, ಏನ್ ಸೇಮ್ ಇರಬೇಕು, ಯಾವ್ಯಾವ ಕಾನ್ಸೆಪ್ಟ್ಸ್ ಸೇಮ್ ಇರಬೇಕು, ಎರಡು ವೇವ್ಸ್ ಕೂಡ ಕೊಹರೆಂಟ್ ಇರಬೇಕು ಅಂದ್ರೆ ಅಂತ ಹೇಳಿ ಅವ್ನು ಕೇಳ್ತಿರೋದು. ಅದಕ್ಕೆ ಆಪ್ಷನ್ಸ್ ಈ ರೀತಿ ಇದೆ. ಆಪ್ಷನ್ ಎ ಇಸ್ ಆಂಪ್ಲಿಟ್ಯೂಡ್ ಅಂಡ್ ಫೇಸ್. And option B is intensity and wavelength. Intensity and wavelength. Option C is speed. And option D is wavelength and constant phase difference. ನೋಡಿ, ಈ ರೀತಿ 4 ಆಪ್ಷನ್ಸ್ ಇದೆ. ಇನ್ ಕೇಸ್ ಏನಾದ್ರು ಯಾವ ಕಾನ್ಸೆಪ್ಟ್ಸ್ ಸೇಮ್ ಇದ್ರೆ ನಮ್ಗೆ ಎರಡು ಡಿಫ್ರೆಂಟ್ ವೇವ್ಸ್ ಸೇಮ್ ಕೊಹರೆಂಟ್ ಸೋರ್ಸಸ್ ನಾವಿಲ್ಲಿ ನೋಡ್ತಾ ಹೋಗ್ಬೋದು ಅಂತ ಹೇಳಿ ಹೇಳ್ತಾ ಹೋಗ್ತಿರೋದು. ಈಗ ಆಂಪ್ಲಿಟ್ಯೂಡ್ ಮತ್ತೆ ಫೇಸ್. ಆಂಪ್ಲಿಟ್ಯೂಡ್ ಅಂದ್ರೆ ಏನೋ ಒಂದು ವೇವ್ ತಗೋತೋ ಅಂತ ಹೇಳಿ ಹೇಳಿದ್ರೆ ಎರಡು ವೇವ್ ನ ಅಸ್ಯೂಮ್ ಮಾಡ್ಕೋಬೇಕು. ಓಕೆನಾ? 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ವೇವ್ಸ್. ಈಗ ಇದೆರಡು ಕೊಹರೆಂಟ್ ಆಗ್ಬೇಕು ಅಂತ ಹೇಳಿ ಹೇಳಿದ್ರೆ ಏನಿರ್ಬೇಕು ಅಂತ ಹೇಳಿ ನೋಡಿ. ಇದ್ರದ್ದು ಆಂಪ್ಲಿಟ್ಯೂಡ್ಗೆ ಸಮ ಬರಬೇಕು. ಇಲ್ಲಿಲ್ಲ. ಇಫ್ ಬೋತ್ ದ ಆಂಪ್ಲಿಟ್ಯೂಡ್ಸ್ ಆಫ್ ದ ವೇವ್ ಅಂಡ್ ಇಟ್ ಶುಡ್ ಕನ್ಸಿಸ್ಟಿಂಗ್ ಆಫ್ ಸೇಮ್ ಫೇಸ್ ಎರಡರದ್ದು ಸೇಮ್ ಇದ್ದು ಆಂಪ್ಲಿಟ್ಯೂಡ್ ಎರಡರದ್ದು ಸೇಮ್ ಇದ್ರೆ ನಮಗೆ ಕೊಹರೆಂಟ್ ಸೋರ್ಸ್ ಅಂತ ಹೇಳಿ ಹೇಳ್ತೀವಾ? ದಟ್ ಈಸ್ ಫಸ್ಟ್ ಕ್ವಶನ್. ಇಲ್ಲ, ದಟ್ ಈಸ್ ರಾಂಗ್. ಎರಡರದ್ದು ಆಂಪ್ಲಿಟ್ಯೂಡ್ ಸೇಮ್ ಇತ್ತು, ಎರಡು ವೇವ್ಗಳು ಕೂಡ ಸೇಮ್ ಫೇಸ್ ಡಿಫರೆನ್ಸ್ ನ ಒಳಗೊಂಡಿತ್ತು ಅಂತ ಹೇಳಿ ಹೇಳಿದ್ರೆ ಅದನ್ನು ನಾವು ಕೊಹರೆಂಟ್ ಸೋರ್ಸಸ್ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಇಂಟೆನ್ಸಿಟಿ ಅಂಡ್ ವೇವ್ ಲೆಂತ್. ಇಂಟೆನ್ಸಿಟಿ ಎರಡರದ್ದು ಸೇಮ್ ಇದ್ದು ವೇವ್ ಲೆಂತ್ ಎರಡರೂ ಸೇಮ್ ಇದ್ರೆ ಆಗತ್ತಾ? ಅದು ಕೂಡ ಆಗಲ್ಲ. ಇಂಟೆನ್ಸಿಟಿ ಸೇಮ್ ಇದ್ದು ಎರಡರದ್ದು ವೇವ್ ಲೆಂತ್ ಸೇಮ್ ಇದ್ರೆ ನಮಗೆ ಅದನ್ನ ಕಾನ್ಸ್ಟೆಂಟ್ ಸೋರ್ಸಸ್ ಅಂತ ಹೇಳಿ ಹೇಳ್ಕೊಳಕ್ ಆಗಲ್ಲ. ಹಾಗಾದ್ರೆ ನಾವು ಯಾವ ನೇಚರ್ ಇದ್ರೆ ನಾವು ಕಾನ್ಸ್ಟೆಂಟ್ಸ್ ಎರಡನ್ನು ಕೂಡ ಕೊಹರೆಂಟ್ ಸೋರ್ಸಸ್ ಅಂತ ಹೇಳಿ ಹೇಳ್ಬೋದು? ಸ್ಪೀಡ್ ಇಲ್ಲ, ಸಾಧ್ಯನೇ ಇಲ್ಲ. ಎರಡದ್ದು ಸ್ಪೀಡ್ ಸೇಮ್ ಇದ್ದು ನಮಗೆ ಅದ್ರ ಸ್ಪೀಡ್ ಅಂದ್ರೆ ದಟ್ ಇಸ್ ನಥಿಂಗ್ ಬಟ್ ವೆಲಾಸಿಟಿ ನಮಗೆ ಕಾನ್ಸ್ಟೆಂಟ್ ಇದ್ರೆ, ವೆಲಾಸಿಟಿ ಸೇಮ್ ಇದ್ರೆ ಎರಡು ಕೊಹರೆಂಟ್ ಸೋರ್ಸ್ ಆಗುತ್ತಾ? ಇಲ್ಲ. ಹಾಗಾದ್ರೆ ಯಾವುದು? ಆಪ್ಷನ್ ಡಿ. ಹೌದು, ಎರಡು ವೇವ್ ಕೂಡ ವೇವ್ ಲೆಂತ್ ಸೇಮ್ ಇರಬೇಕು. ವೇವ್ ಲೆಂತ್ ಅಂತ ಹೇಳಿ ಹೇಳಿದ್ರೆ ಇದು ಏನ್ ಸ್ಪೀಡ್ ಅಲ್ಲಿ ಇದು ಎಷ್ಟು ದೂರವನ್ನು ಕ್ರಮಿಸುತ್ತೋ ಅದು ಅಷ್ಟು ದೂರವನ್ನು ಕ್ರಮಿಸ್ತಾ ಹೋಗ್ತದೆ. ಎರಡದು ವೇವ್ ಲೆಂತ್ ಸೇಮ್ ಇರಬೇಕು ಮತ್ತೆ ಎರಡದು ಕೂಡ ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್ ಇರಬೇಕು. ಫೇಸ್ ಡಿಫರೆನ್ಸ್ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ಬಾರ್ದು. ಬೋತ್ ದ ವೇವ್ ಶುಡ್ ಕನ್ಸಿಸ್ಟಿಂಗ್ ಆಫ್ ಫೇಸ್ ಸೇಮ್ ವೇವ್ ಲೆಂತ್ ಅಂಡ್ ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್. ಇಲ್ಲಿ ನಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗೋದು ಒಂದು ಯಾವ್ದು ಅಂತ ಹೇಳಿ ಹೇಳಿದ್ರೆ ಆಂಪ್ಲಿಟ್ಯೂಡ್ ಮತ್ತೆ ಫೇಸ್ ಮತ್ತೆ ವೇವ್ ಲೆಂತ್ ಮತ್ತೆ ಫೇಸ್ ಇದೆರಡು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಸ್ಪೀಡ್ ಮತ್ತೆ ಇಂಟೆನ್ಸಿಟಿ ಅಂಡ್ ವೇವ್ ಲೆಂತ್. ಆದ್ರೆ ಇಲ್ಲಿ ಆಂಪ್ಲಿಟ್ಯೂಡ್ ಅನ್ನೋ ಕಾನ್ಸೆಪ್ಟ್ ನಾವು ಕಾನ್ಸ್ಟೆಂಟ್ ಕೊಹರೆಂಟ್ ಸೋರ್ಸಸ್ ಕಾನ್ಸೆಪ್ಟ್ ಅಲ್ಲಿ ಹೇಳಲ್ಲ. ಕೊಹರೆಂಟ್ ಸೋರ್ಸಸ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಆಂಪ್ಲಿಟ್ಯೂಡ್ ಅನ್ನೋ ಕಾನ್ಸೆಪ್ಟ್ ಬರಲ್ಲ, ಬಟ್ ಫೇಸ್ ಬರುತ್ತೆ. ಆದ್ರೆ ಫೇಸ್ ಜೊತೆಗೆ ವೇವ್ ಲೆಂತ್ ಬರ್ತಾ ಹೋಗುತ್ತೆ. ಆ ವೇವ್ ಲೆಂತ್ ಮತ್ತೆ ಕಾನ್ಸ್ಟೆಂಟ್ ಫೇಸ್ ಡಿಫರೆನ್ಸ್ ಕಾನ್ಸೆಪ್ಟ್ ಅನ್ನೋದು ತುಂಬಾ ಚೆನ್ನಾಗಿ ತಿಳ್ಕೊಂಡಿರ್ತಾ ಹೋಗ್ಬೇಕು. ಅವಾಗ ಮಾತ್ರ ನಮ್ಗೆ ಎರಡು ಸೋರ್ಸಸ್ ಕೂಡ ಕೊಹರೆಂಟ್ ಆಗಿರುತ್ತಾ ಹೋಗುತ್ತೆ.
ಅದು ನಾವು ಇಂಟರ್ಫರೆನ್ಸ್ ಪ್ಯಾಟರ್ನ್ ಪ್ರಾಪರ್ಟಿನಲ್ಲಿ ಯೂಸ್ ಮಾಡ್ಕೋತಾ ಹೋಗ್ತೀವಿ. And the next question is, which of the following is conserved when light wave is interference? Okay, which of the following is conserved when light waves interfere? ಅಂದ್ರೆ ಎರಡು ವೇವ್ಸ್ ಗಳು ಇಂಟರ್ಫಿಯರ್ ಆದಾಗ ಯಾವ ಒಂದು ಪ್ರಾಪರ್ಟಿ ಕನ್ಸರ್ವ್ ಆಗ್ತಾ ಹೋಗುತ್ತೆ? ಕನ್ಸರ್ವೇಷನ್ ಪ್ರಾಪರ್ಟಿ ಆಫ್ ಇಂಟರ್ಫರೆನ್ಸ್ ಆಫ್ ಲೈಟ್ ಅದನ್ನ ಹೇಳ್ಕೊತಾ ಹೋಗ್ತಿರುವಂತದ್ದು. ಯಾವ ಪ್ರಾಪರ್ಟೀಸ್ ಇಂಟರ್ಫಿಯರ್ ಆದಾಗ ಬರ್ತಾ ಹೋಗುತ್ತೆ? ಆಪ್ಷನ್ಸ್: ಎ ಫೇಸ್, ಆಪ್ಷನ್ ಬಿ ಇಸ್ ಇಂಟೆನ್ಸಿಟಿ, ಆಪ್ಷನ್ ಸಿ ಇಸ್ ಆಂಪ್ಲಿಟ್ಯೂಡ್, ಆಪ್ಷನ್ ಡಿ ಇಸ್ ನನ್ ಆಫ್ ದಿಸ್. ಅಂದ್ರೆ ಫೇಸ್ ಕನ್ಸರ್ವ್ ಆಗ್ಬೇಕಾ, ಇಂಟೆನ್ಸಿಟಿ ಕನ್ಸರ್ವ್ ಆಗ್ಬೇಕಾ, ಆಂಪ್ಲಿಟ್ಯೂಡ್ ಕನ್ಸರ್ವ್ ಆಗ್ಬೇಕಾ? ಎರಡು ವೇವ್ಸ್ ಇಂಟರ್ಫಿಯರ್ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಎನರ್ಜಿ ಕನ್ಸರ್ವ್ ಆಗ್ಬೇಕು, ನಾಟ್ ಫೇಸ್, ಇಂಟೆನ್ಸಿಟಿ ಅಂಡ್ ಆಂಪ್ಲಿಟ್ಯೂಡ್. ಸೊ ಈ ಮೂರು ಕೂಡ ಆಪ್ಷನ್ಸ್ ಇಲ್ಲದೆ ಇರೋದ್ರಿಂದ ನಮ್ದು ಆನ್ಸರ್ ಏನಾಗಿರುತ್ತೆ ಅಂತ ಹೇಳಿದ್ರೆ ನನ್ ಆಫ್ ದಿಸ್, ಯಾವುದು ಕೂಡ ಇಲ್ಲದೆ ಇರುವಂತದ್ದು ಆನ್ಸರ್ ಆಗಿರುತ್ತಾ ಹೋಗುತ್ತೆ. ಈ ರೀತಿ ನಾವು ಯೋಚನೆ ಮಾಡಿ ಆನ್ಸರ್ಸ್ ನ ಮಾಡ್ತಾ ಹೋಗ್ಬೇಕು. ಅಂಡ್ ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್, in Young's double slit experiment, minimum is obtained when the phase difference of the superposing waves. ಅಂದ್ರೆ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಮಿನಿಮಮ್ ಅಂದ್ರೆ ಯಾವಾಗ ನಮಗೆ ಡಾರ್ಕ್ ಫ್ರಿಂಜಸ್, ಮಿನಿಮಮ್ ನ ನಾವು ಡಾರ್ಕ್ ಫ್ರಿಂಜಸ್ ಅಂತಾನು ಕೂಡ ಹೇಳ್ಕೊತಾ ಹೋಗ್ತೀವಿ. ಮಿನಿಮಮ್ ಯಾವಾಗ ಬರುತ್ತೆ? ಫೇಸ್ ಡಿಫರೆನ್ಸ್ ಕಾನ್ಸೆಪ್ಟ್ ನಮ್ಗೆ ಗೊತ್ತಿದೆ, ನಾವು ಹೇಳಿದೀವಿ. ವಾಟ್ ಈಸ್ ದ ಫೇಸ್ ಡಿಫರೆನ್ಸ್ ಆಫ್ ಅ ಡಾರ್ಕ್ ಫ್ರಿಂಜ್? That is a phase difference of a dark fringe is option C ರೀತಿ ಇದೆ, that is n into pi. This is for bright fringe, n pi is for bright fringe, and option B is n plus half into pi. Option C is 2n plus 1 into pi, and the option D is 0. ನೋಡಿ, ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಡಾರ್ಕ್ ಫ್ರಿಂಜಸ್ ಒಬ್ಟೈನ್ ಆಗಬೇಕು ಅಂದ್ರೆ ಅಥವಾ ಮಿನಿಮಮ್ ಬರಬೇಕು ಅಂತ ಹೇಳಿದ್ರೆ, ವಾಟ್ ಈಸ್ ದ ಕಂಡೀಷನ್ ಫಾರ್ ಫೇಸ್ ಡಿಫರೆನ್ಸ್? ದ ಕಂಡೀಷನ್ ಫಾರ್ ಫೇಸ್ ಡಿಫರೆನ್ಸ್ ಇಸ್ 2n plus 1 into pi. If you go through the derivation theory of interference, we have done this one, that is 2n plus 1 into pi. This is the condition for phase difference of a minima or dark fringes. And the next question is, in vacuum the speed of light depends on. In vacuum the speed of light depends on what factor? On what factor the velocity of light depends in vacuum? And the options for this question is one is frequency, option B is velocity, option C is wavelength, and option D is none of this. Look, what he has asked here is, what is the condition for speed of light in the case of vacuum? Speed of light depends on which factor? ಈ ಯಾವ ಒಂದು ಕಾನ್ಸೆಪ್ಟ್ ಆಧಾರದ ಮೇಲೆ ಸ್ಪೀಡ್ ಆಫ್ ಲೈಟ್ ವೆಲಾಸಿಟಿ ಅಲ್ಲಿ ಡಿಪೆಂಡ್ ಆಗ್ತಾ ಹೋಗುತ್ತೆ. ನಮ್ಗೆ ಗೊತ್ತಿರೋ ಪ್ರಕಾರ ವೆಲಾಸಿಟಿ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ is 3 into 10 to the power of 8 meter per second ಅಥವಾ 3 lakh kilometer per second. We can tell like that. Okay, ನಮಗೆ ವೆಲಾಸಿಟಿ ಆಫ್ ಲೈಟ್ ಯಾವ್ದ್ರ ಮೇಲೆ ಕೂಡ ಡಿಪೆಂಡ್ ಆಗಿರಲ್ಲ. ಯಾಕೆಂತ ಹೇಳಿದ್ರೆ ವೆಲಾಸಿಟಿ ಆಫ್ ಲೈಟ್ ಇಟ್ ಡಿಪೆಂಡ್ಸ್ ಓನ್ಲಿ ಆನ್ ಮೀಡಿಯಂ. ಇಟ್ ಡಸಂಟ್ ಡಿಪೆಂಡ್ ಅಪಾನ್ ಇಂಟೆನ್ಸಿಟಿ, ಫ್ರೀಕ್ವೆನ್ಸಿ, ವೇವ್ ಲೆಂತ್, ವೆಲಾಸಿಟಿ.
The velocity of light or speed of light depends only on medium. Okay, in which medium the light waves is traveling through. That is more important. But here we don't have the concept of medium. That is why the answer is none of this. We don't have any property related to our question. That is why the answer is none of. ನೋಡಿ ಇವಾಗ ನಾವು ಲಾಸ್ಟ್ ಇನ್ನೊಂದು ಕೆಲವೊಂದು ಪ್ರಾಬ್ಲಮ್ಸ್ ನ ಮಾಡಿದ್ರೆ ಸಾಕು. ಅಂದ್ರೆ CET ಕ್ವೆಶನ್ಸ್ ನಾವು ಸಿಂಪ್ಲಿಫೈ ಮಾಡಿದ್ರೆ ಸಾಕು. ಆಲ್ಮೋಸ್ಟ್ ಈಗಾಗಲೇ ತುಂಬಾ ಡಿಸ್ಕಸ್ ಮಾಡಿದ್ವಿ. ನೀವು ಅದನ್ನ ನೋಡಿ, ಇನ್ ಕೇಸ್ ಏನಾದ್ರು ಡೌಟ್ ಬಂತು ಅಂತ ಹೇಳಿದ್ರೆ ಗ್ರೂಪ್ ಅಲ್ಲಿ ಡಿಸ್ಕಸ್ ಮಾಡಿ, ಏನಾದ್ರು ಕ್ವೆಶನ್ಸ್ ಕೇಳಿ ನಾನು ಅದಕ್ಕೆ ಆನ್ಸರ್ ಹೇಳ್ತಾ ಹೋಗ್ತೀನಿ. ಈಗ ನಾವು ಸ್ವಲ್ಪ ಪ್ರಾಬ್ಲಮೆಟಿಕ್ ಟೈಪ್ ಆನ್ಸರ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. Now we can discuss our CET questions will be like a problematic. Okay, we can discuss, actually we have done that in problem session, but here also we can do some problems like that only. Okay, in Young's double slit experiment, the width of the fringe obtained when a light wavelength of 6000 angstrom is 2 millimeter. What will be the fringe width if the entire apparatus is immersed in a liquid of refractive index 1.33. Once again I am going to explain the question. In Young's double slit experiment, the width of the fringes obtained when the light of wavelength 6000 angstrom is 2 millimeter. What will be the fringe width if the entire apparatus is immersed in a liquid of refractive index 1.33? ಅಂದ್ರೆ ಅವನೇನ್ ಹೇಳ್ತಿದ್ದಾನೆ ಅಂತ ಹೇಳಿದ್ರೆ, ಇನಿಷಿಯಲಿ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ 6000 ಆಮ್ಸ್ಟ್ರಾಂಗ್ ಇರುವಂತಹ ಲೈಟ್ ವೇವ್ ಲೆಂತ್ ನ ಯೂಸ್ ಮಾಡಿ ಫ್ರಿಂಜ್ ವಿಡ್ತ್ 2 ಮಿಲಿಮೀಟರ್ ಬರೋ ರೀತಿ ಪಡ್ಕೋತಾ ಹೋಗ್ತಿದೀವಿ. ಅದೇ ಎಂಟೈರ್ ಆಪರೇಟಸ್ ನ ನಾವು ವಾಟರ್ ಅಥವಾ ಲಿಕ್ವಿಡ್ ಒಳಗಡೆ ನಾವು ಇಮ್ಮರ್ಸ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಗೆ ಏನ್ ಪ್ಯಾಟರ್ನ್ ಬರುತ್ತೆ, ವಾಟ್ ಇಸ್ ದ ಫ್ರಿಂಜ್ ವಿಡ್ತ್ ಪ್ಯಾಟರ್ನ್ ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿತಾ ಹೋಗ್ಬೇಕು. ಆದ್ರೆ ಅವನು ಲಿಕ್ವಿಡ್ ಇಟ್ಕೊಟ್ಬಿಟ್ಟಿದ್ದಾನೆ, ಯಾವುದು ರಿಫ್ರಾಕ್ಟಿವ್ ಇಂಡೆಕ್ಸ್. ದ refractive index of water or liquid is 1.33. Based on these given data, we can calculate the fringe width obtained when the whole apparatus setup is immersed in the liquid. Okay, ಅದಕ್ಕೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಬೀಟಾ ಗೊತ್ತು, that is beta is 2 millimeter, wavelength lambda is 6000 angstrom. What we have to find out is beta dash. What is the meaning of beta dash? Beta dash is the fringe width of a fringes when we immerse the whole setup in a liquid. Okay, this is what we have to find out. And the other thing which he has given is, that is nu. Nu is what? Refractive index. Refractive index of liquid is 1.33. How we can calculate this? We know the expression for beta. Beta is equal to lambda into capital D divided by small d. Yes, we know this. And the whole setup is immersed in a water, then this will become lambda into capital D. This is lambda dash, because the wavelength also changes. Okay, lambda D divided by small d. This is how what we are getting. If we divide the whole these two things, let us assume this as equation 1 and this as equation 2. ಇದನ್ನ ಒಂದು ಇದನ್ನ ಎರಡು ಅಂತ ಹೇಳಿ ಅಸ್ಯೂಮ್ ಮಾಡ್ಕೊಳ್ಳಿ. ಈಕ್ವೇಶನ್ 2 ನ ಈಕ್ವೇಶನ್ 1 ಇಂದ ಡಿವೈಡ್ ಮಾಡಿ. ಈಕ್ವೇಶನ್ 1 ನ ಈಕ್ವೇಶನ್ 2 ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ದಟ್ ಇಸ್ ಬೀಟಾ ಡ್ಯಾಶ್ ಡಿವೈಡೆಡ್ ಬೈ ಬೀಟಾ is equal to lambda dash d divided by small d is equal to lambda into capital D divided by small d. ನೋಡಿ ಈ ಇದರಲ್ಲಿ d divided by d divided by ಎರಡು ಕೂಡ ಕ್ಯಾನ್ಸಲ್ ಆಗುತ್ತೆ. ಉಳ್ಕೊಳ್ಳುವಂತದ್ದೇನು, beta dash divided by beta is equal to, here lambda dash divided by lambda is nothing but 1 over nu. Okay, lambda dash divided by lambda is equal to 1 over nu, or we can write this as beta divided by beta dash is equal to 1 over mu. Mu is nothing but refractive index of liquid, or we can write this as beta dash is equal to beta divided by mu. What is the value of beta? That is 2.0 into 10 to the power of minus 3, and this is 1.33. If we divide 1.
sorry, 2 divided by 1.33, what we will get is 1.5, approximately 1.5. 2 divided by 1.33 is equal to 1.5 millimeter. 10 to the power of minus 3 is nothing but milli. And the options for this question is, option A is 0.5 millimeter, option B is 1 millimeter, option C is 1.5 millimeter, and option D is 2 millimeter. And we have got the answer as 1.5 millimeter. So our answer is 1.5 millimeter. This is how we are problematically solving our CET questions. Okay, this is how we are simplifying our questions problematically. And the next question is, a monochromatic light of wavelength 5100 Armstrong from a narrow slit is incident on a double slit. Okay, a monochromatic light of wavelength 5100 Armstrong from a narrow slit is incident on a double slit. If the overall separation of 10 fringes, on a screen is 200 centimeter. Overall separation of 10 fringes is equal to 200 centimeter. Away is 2 centimeter, or one fringe is nothing but 2 centimeter. Then the separation between the slit. What is the separation between the slit? That we have to find out. For that, the given data are, options will be like this. The options for this question is 1.1 millimeter. Option B is 0.51 millimeter. Option C is 0.22 millimeter. Option D is 0.11 millimeter. Now here what we have to calculate is, what is the distance between the two slits. Okay, that is small d. ಅಂದ್ರೆ ಅವನ ಪ್ರಶ್ನೆ ಈ ರೀತಿ ಇದೆ, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಕೇಳಿಸ್ಕೊಳ್ಳಿ. Monochromatic light of wavelength 5100 Armstrong from a narrow slit is incident on a double slit. ಡಬಲ್ ಸ್ಲಿಟ್ ಮೇಲೆ ನಾವು 5100 Armstrong ಇರುವಂತಹ ಲೈಟ್ ರೇ ನಾವು ಪಾಸ್ ಮಾಡ್ತಾ ಇದೀವಿ. ಓವರ್ ಆಲ್ ಸೆಪರೇಷನ್ ಆಫ್ 10 ಫ್ರಿಂಜಸ್ ಆನ್ ದ ಸ್ಕ್ರೀನ್, ಅಂದ್ರೆ 10 ಫ್ರಿಂಜಸ್ ಬರ್ತಿದೆ ಒಟ್ಟು ಸ್ಕ್ರೀನ್ ಮೇಲೆ. ಅದ್ರದ್ದು ಒಟ್ಟು ವಿಡ್ತ್ ಎಷ್ಟಿದೆ ಅಂತ ಹೇಳಿದ್ರೆ 10 ಫ್ರಿಂಜ್ದು 20 ಸೆಂಟಿಮೀಟರ್ ಇದೆ. ಅಂಡ್ 2 ಸೆಂಟಿಮೀಟರ್ ಅವೇ ದೆನ್, 2 ಸೆಂಟಿಮೀಟರ್ ದೂರದಲ್ಲಿದ್ರೆ ದ ಸೆಪರೇಷನ್ ಬಿಟ್ವೀನ್ ದ ಸ್ಲಿಟ್ ಈಸ್, ಅಂದ್ರೆ ಸ್ಲಿಟ್ ನಡುವಿನ ಡಿಫರೆನ್ಸ್ ಎಷ್ಟಿದೆ ಅಂತ ಹೇಳಿ ನಾವಿಲ್ಲಿ ಕಂಡುಹಿಡಿತಾ ಹೋಗ್ಬೇಕು. ಇಲ್ಲಿ ಕ್ಯಾಪಿಟಲ್ ಡಿ ಇಸ್ ಈಕ್ವಲ್ ಟು 200 ಸೆಂಟಿಮೀಟರ್. ಅಂದ್ರೆ ಸ್ಲಿಟ್ ಮತ್ತೆ ಸ್ಕ್ರೀನ್ ನಡುವಿನ ಅಂತರ ಎಷ್ಟಿದೆ ಅಂತ ಹೇಳಿ ಹೇಳಿದ್ರೆ 200 ಸೆಂಟಿಮೀಟರ್. ಆರ್ ವಿ ಕ್ಯಾನ್ ರೈಟ್ ದಿಸ್ ಆಸ್ 2 ಮೀಟರ್. 100 ಸೆಂಟಿಮೀಟರ್ಗೆ 1 ಮೀಟರ್ ಆದ್ರೆ 200 ಸೆಂಟಿಮೀಟರ್ಗೆ 2 ಮೀಟರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸ್ಮಾಲ್ ಡಿ ಏನ್ ಮಾಡಬೇಕು ಅಂತ ಹೇಳಿ ಹೇಳಿದ್ರೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುವಂತದ್ದು ವೇವ್ ಲೆಂತ್ ಲ್ಯಾಂಬ್ಡಾ. ಲ್ಯಾಂಬ್ಡಾ ಎಷ್ಟಿದೆ? ದಟ್ ಇಸ್ 5100 Armstrong ಇಂಟು 10 to the power of minus 10 meter. 5100 Armstrong ಅಂತ ಹೇಳಿ ಹೇಳಿದ್ರೆ ದಟ್ ಇಸ್ 5100 into 10 to the power of minus 10 meter ಅಂತ ಹೇಳಿ ಇರುತ್ತೆ. And what is beta? Here what they have given is 10 beta. 10 beta is equal to 2 centimeter. 10 beta is equal to 2 centimeter. ಆದ್ರೆ ನಮಗೆ ಬೇಕಾಗಿರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ ಬರೀ ಬೀಟಾ. ಅವಾಗ ಬೀಟಾ ಏನಾಗುತ್ತೆ? ಬೀಟಾ is equal to 2 centimeter divided by 10. That is 0.2 centimeter. That is 0.2 ಸೆಂಟಿಮೀಟರ್ ಆಗ್ತಾ ಹೋಗುತ್ತೆ. ಆದ್ರೆ ನಮ್ಗೆ 0.2 ಸೆಂಟಿಮೀಟರ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಮಿಲಿಮೀಟರ್ ಕನ್ವರ್ಟ್ ಮಾಡಬೇಕು, ಸಾರಿ ಮೀಟರ್ ಕನ್ವರ್ಟ್ ಮಾಡಬೇಕು. ಮೀಟರ್ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ? ಇದು 0.2 ಇಂಟು 10 to the power of minus 2 meter. ಸೆಂಟಿಮೀಟರ್ ನ ಮೀಟರ್ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಡಿವೈಡೆಡ್ ಬೈ 100 ಮಾಡ್ಕೋತೀವಿ. ದೆನ್ ಬೀಟಾ ವಿಲ್ ಬಿಕಮ್ 0.2 ಇಂಟು 10 to the power of minus 2 meter. ಈ ರೀತಿ ನಮಗೆ ಡೇಟಾ ಗೊತ್ತಿದೆ.
ಆದ್ರೆ ಈಗ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ಅದರದ್ದು ಆನ್ಸರ್ ಎಷ್ಟು ಅಂತ ಹೇಳಿ ಕಂಡುಹಿಡ್ಕೋಬೇಕು. ವಾಟ್ ಇಸ್ ದ ಫಾರ್ಮುಲಾ ಫಾರ್ ಬೀಟಾ? ಬೀಟಾ is equal to lambda into capital D divided by small d. We know this, but what we want is d. Then I am going to modify that expression as lambda into capital D divided by beta. I am going to modify our expression of beta like this. That is, d is equal to lambda into d divided by beta. If we substitute the values of lambda, 5100 into 10 to the power of minus 10 into 2 divided by 0.2 into 10 to the power of minus 2, then what we will get? The whole thing, if we divide and multiply all these things, what we will get is, that is 0.51 millimeter. If we multiply and divide all these things, what we will get is d is equal to 0.51 millimeter. This is the answer for our question. That is, the distance between the two slits is equal to 0.51 millimeter. Okay. Last two questions which I am going to solve in this chapter is, two periodic waves of intensities I1 and I2 pass through a region at a same time in a same direction. The sum of maximum and minimum intensities is. Okay, here what we have to find out is sum of maximum and minimum intensity. Okay, sum of maximum ಅಂದ್ರೆ ಟೋಟಲ್ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಇಂಟೆನ್ಸಿಟಿದು ಟೋಟಲ್ ಎಷ್ಟು ಬರುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಕೋತಾ ಹೋಗ್ಬೇಕು. ಎರಡು ಪೀರಿಯಾಡಿಕ್ ವೇವ್ಸ್ ಇದೆ, ಒಂದು I1 ಇನ್ನೊಂದು I2. ಎರಡು ಕೂಡ ಸೇಮ್ ರೀಜನ್ ಮುಖಾಂತರ ಸೇಮ್ ಟೈಮ್ ಅಲ್ಲಿ ಸೇಮ್ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಆಗ್ತಿದೆ. ಸೇಮ್ ಟೈಮು, ಸೇಮ್ ಇಂಟೆನ್ಸಿಟಿ, ಸೇಮ್ ರೀಜನ್ ಅಲ್ಲಿ ಸೇಮ್ ಡೈರೆಕ್ಷನ್ ಅಲ್ಲಿ ಟ್ರಾವೆಲ್ ಆಗ್ತಿದೆ. ಅಂದ್ರೆ ಎರಡು ಇಂಟೆನ್ಸಿಟೀಸ್ ನಾವು ಆಡ್ ಮಾಡಿದಾಗ, ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ಮತ್ತೆ ಮಿನಿಮಮ್ ಇಂಟೆನ್ಸಿಟಿ ಎರಡನ್ನು ಆಡ್ ಮಾಡಿದಾಗ ವಾಟ್ ಇಸ್ ದ ಟೋಟಲ್ ಇಂಟೆನ್ಸಿಟಿ ಅನ್ನೋದನ್ನ ನಾವಿಲ್ಲಿ ಕಂಡುಹಿಡಿತಾ ಹೋಗ್ಬೇಕು. ಅದಕ್ಕೆ ಆಪ್ಷನ್ಸ್ ಈ ರೀತಿ ಇದೆ. Option A is I1 plus I2. Option B is 2 into I1 plus I2. Option C is I1 minus I2. Option D is 2 into I1 minus I2. ಈ ರೀತಿ ಇದೆ ನಮ್ದು ಆಪ್ಷನ್ಸ್. ಕ್ವೆಶ್ಚನ್ ಏನಿದೆ ಅಂತ ಹೇಳಿದ್ರೆ, ಎರಡು ವೇವ್ಸ್ I1 I2 ಇರುವಂತ ಇಂಟೆನ್ಸಿಟೀಸ್ ಸೇಮ್ ರೀಜನ್, ಸೇಮ್ ಟೈಮು, ಸೇಮ್ ಡೈರೆಕ್ಷನ್ ಅಲ್ಲಿ ಪಾಸ್ ಆಗ್ತಿದೆ. ಹಾಗಿದ್ರೆ ಟೋಟಲ್ ಇಂಟೆನ್ಸಿಟಿ ಏನಂತ ಹೇಳಿ ನಾವು ಕಂಡುಹಿಡಿತಾ ಹೋಗ್ಬೇಕು. ಆ ಟೋಟಲ್ ಇಂಟೆನ್ಸಿಟಿನ ನಾವು ಹೀಗೆ ಕಂಡುಹಿಡ್ಕೋತಾ ನಮ್ಗೆ ಗೊತ್ತಿರೋ ಪ್ರಕಾರ ವಾಟ್ ಈಸ್ ದ ಇಂಟೆನ್ಸಿಟಿ ಮ್ಯಾಕ್ಸಿಮಮ್ ಎಕ್ಸ್ಪ್ರೆಷನ್? ದಟ್ ಇಸ್ I1 plus I2 plus 2 into root of I1 plus I2. Minimum intensity, that is I1 plus I2 minus 2 into root of I1 into I2. ಇದೆರಡನ್ನು ಆಡ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಸಮ್ ಸಿಗ್ತಾ ಹೋಗುತ್ತೆ. ಸಮ್ ಆಫ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ಇಂಟೆನ್ಸಿಟೀಸ್, ದಟ್ ಇಸ್ I maximum ಪ್ಲಸ್ I minimum. ಈಗ ಇಲ್ಲಿ I maximum ಏನಿದೆ, I1 plus I2 plus 2 into I1 I2 ಆಡ್ ಮಾಡಿದಾಗ ಸುಮ್ಮನೆ ಡೈರೆಕ್ಟ್ ಹಾಗೆ ಬರ್ಕೋತಾ ಹೋಗ್ತೀವಿ. I1 plus I2 minus 2 into root of I1 I2. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ plus 2 I1 I2 minus 2 root of I1 I2 gets cancelled. Here we have I1 plus I2. I1 plus I2 is equal to 2 I1. Here we have 2 I2. If we take out 2 as a common factor in these two terms, and the only remaining thing is 2 into I1 plus I2. Therefore, I sum is equal to what? Option B, that is 2 into I1 plus I2. And the last thing which I am going to simplify is, this is like a problem only. Here now we are going to simplify our last problem. You can consider this as a problem, or this can be asked in your CET examination.
In a Young's double slit experiment with a monochromatic light, fringes are obtained on a screen placed at some distance from the slits. Okay, screen placed at some distance from the slits. If the screen is moved by 5 into 10 to the power of minus 2 meter towards the slits, the change in the fringe width is 3 into 10 to the power of minus 5 meter. If the distance between the slits is 10 to the power of minus 3 meter, then the wavelength of light is used. Actually, we can directly calculate this one. Okay, let us see how we can do this. I am going to rub all the things because we need more space to simplify this problem. Once again, I am going to explain the problem. In a double slit experiment with a monochromatic light, the fringes are obtained on the screen placed at some distance from the slits. If the screen is moved by 5 into 10 to the power of minus 2 meter towards the slits, the change in the fringe width is 3 into 10 to the power of minus 5 meter. If the distance between the slits is 10 to the power of minus 3 meter, then the wavelength of a light is used. What is the wavelength of a light is used? That we have to calculate. For that, the options will be like this. Option A is 5000 Armstrong. Here we have to calculate the wavelengths. Okay. Option B is 3000 Armstrong. Option C is 4500 Armstrong. Option D is 6000 Armstrong. A is 5000, B is 3000, C is 4500, and option D is 6000 Armstrong. Here what we have to calculate is wavelength of the wave. Initially what we have is the expression for fringe width, that is beta. Beta is what? That is lambda into capital D divided by small d. Let us assume this as equation 1. But for this concept, what we have is D is 10 to the power of minus 3 meter. Initially, the distance between the two slits is equal to 10 to the power of minus 3 meter. That is the only thing which is constant here, and we don't know the value of lambda. So, the expression will become beta is equal to lambda into D divided by 10 to the power of minus 3. ಅಂದ್ರೆ ನಾವು ಸ್ಲಿಟ್ ನ 5 ಸೆಂಟಿಮೀಟರ್ ಸ್ಕ್ರೀನ್ ನ ಮುಂದೆ ಮೂವ್ ಮಾಡೋದಕ್ಕಿಂತ ಮುಂಚೆ ಇಷ್ಟಿತ್ತು ಅಂತ ಹೇಳಿ ತಿಳ್ಕೊಳ್ಳಿ. ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ ಬೀಟಾ. ಬೀಟಾ ಎಷ್ಟಿತ್ತು ಅಂತ ಹೇಳಿ ಗೊತ್ತಿಲ್ಲ, ವೇವ್ಲೆಂತ್ ಎಷ್ಟಿತ್ತು ಅಂತ ಹೇಳಿ ಗೊತ್ತಿಲ್ಲ, ಡಿ ಎಷ್ಟಿತ್ತು ಅಂತ ಹೇಳಿ ಗೊತ್ತಿಲ್ಲ. ಆದ್ರೆ ಗೊತ್ತಿದ್ದು ಒಂದೇ ಒಂದು ಕಾನ್ಸೆಪ್ಟ್, ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್. ಯಾಕೆಂದ್ರೆ ಅದನ್ನ ನಾವು ಚೇಂಜ್ ಮಾಡ್ತಿಲ್ಲ. ಎರಡು ಕೇಸಲ್ಲೂ ಕೂಡ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಲಿಟ್ಸ್ ಸೇಮೇ ಇರುತ್ತೆ. ಅದಕ್ಕೋಸ್ಕರ ಇದನ್ನು ಹಾಗೆ ಬರ್ಕೊಂಡಿದ್ವಿ. ಆದ್ರೆ ಇಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಹೇಳಿದ್ರೆ, ಡಿ ಇದ್ದಿದ್ದೇನಾಗುತ್ತೆ ಅಂತ ಹೇಳಿ ಹೇಳಿದ್ರೆ ಡಿ ಮೈನಸ್ 5 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 2 ಮೀಟರ್ ಆಗ್ತಾ ಹೋಗುತ್ತೆ. ಅಂದ್ರೆ ಇಷ್ಟು ದೂರದಲ್ಲಿ ಇತ್ತು ಅಂತ ಹೇಳಿ ತಿಳ್ಕೊಳ್ಳೋ ಸ್ಕ್ರೀನ್, ಇದು ಸ್ಲಿಟ್ ಅಂತ ಹೇಳಿ ತಿಳ್ಕೊಳ್ಳಿ. ಅದು 5 ಸೆಂಟಿಮೀಟರ್ ಮುಂದೆ ತಗೋಬರ್ತೀವಿ. 5 ಸೆಂಟಿಮೀಟರ್ ಮುಂದೆ ತಗೊಂಡು ಬಂದಾಗ ಏನಾಗುತ್ತೆ ಅಂತ ಹೇಳಿ, ಇದರಲ್ಲಿ ಡಿ ಅಲ್ಲಿ ಇನಿಷಿಯಲ್ ಪೊಸಿಷನ್ ಏನಿತ್ತು ಅದರಲ್ಲಿ 5 ಸೆಂಟಿಮೀಟರ್ ರಿಡ್ಯೂಸ್ ಆಗ್ತಾ ಹೋಗುತ್ತೆ. ಅವಾಗ ಬೀಟಾ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಬೀಟಾ ಏನಾಯ್ತು? ಬೀಟಾ ವಿಲ್ ಬಿಕಮ್ಸ್ ಅದರಲ್ಲಿ 3 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 5 ಮಿಲಿಮೀಟರ್, ಸಾರಿ ಮೀಟರ್ ಹಿಯರ್. ಯಾಕೆಂದ್ರೆ ಆ ಮೈನಸ್ 3 ಇದ್ರೊಳಗಡೆನೆ ಉಳ್ಕೊಬಿಟ್ಟಿದೆ. 10 ಟು ದಿ ಪವರ್ ಮೈನಸ್ 5 ಒಳಗಡೆ ಇರೋದ್ರಿಂದ ಅದನ್ನು ಕೂಡ ಬರೀ ಮೀಟರ್ ಅಂತ ಹೇಳಿ ಹೇಳ್ಕೊತಾ ಹೋಗ್ಬೇಕು. ದೇರ್ಫೋರ್ ಅವರ್ ಎಕ್ಸ್ಪ್ರೆಷನ್ ವಿಲ್ ಬಿಕಮ್, ಈ ಎಕ್ಸ್ಪ್ರೆಷನ್ ಏನಾಗುತ್ತೆ ಅಂತ ಹೇಳಿ ಹೇಳಿದ್ರೆ, ಬೀಟಾ ವಿಲ್ ಬಿಕಮ್ beta minus 3 into 10 to the power of minus 5 is equal to, we don't know the value of lambda, we can write that as it is, lambda into capital D. D ಏನಾಗುತ್ತೆ ಅಂತ ಹೇಳಿ ಹೇಳಿದ್ರೆ D minus 5 into 10 to the power of minus 2 and whole divided by 10 to the power of minus 3. 10 to the power of minus 3. Now what we can do is, let us assume this as equation 1 and this as equation 2. Equation 1 ಮತ್ತೆ 2 ಎರಡನ್ನು ಕೂಡ ಸಬ್ಟ್ರಾಕ್ಟ್ ಮಾಡಿ.
subtract equation 2 from equation 1. ಈಕ್ವೇಶನ್ 1 ಇಂದ ನಾವೇನ್ ಮಾಡಬೇಕು ಅಂತ ಹೇಳಿ ಹೇಳಿದ್ರೆ ಈಕ್ವೇಶನ್ 2 ನ ಸಬ್ಟ್ರಾಕ್ಟ್ ಮಾಡಬೇಕು. ಅವಾಗ ಏನಾಗುತ್ತೆ ಅಂತ ಹೇಳಿ ಹೇಳಿದ್ರೆ that will become, here what we have is beta minus 3 into 10 to the power of minus 5 meter. This is left hand side, and equation 1 is minus beta. And here what we have is lambda into d minus 5 into 10 to the power of minus 2 whole divided by 10 to the power of minus 3 minus, here what we have is lambda into d divided by 10 to the power of minus 3. ಈಗ ಇದಿಷ್ಟರಲ್ಲೂ ಕೂಡ ಫಸ್ಟ್ ಇದನ್ನ ಸ್ಪ್ಲಿಟ್ ಮಾಡ್ಕೊಬಿಡಿ. ಇಲ್ಲಿ ಬೀಟಾ ಬೀಟಾ ಗೆಟ್ಸ್ ಕ್ಯಾನ್ಸಲ್, and here what we have is minus 3 into 10 to the power of minus 5 is equal to, here lambda into d divided by 10 to the power of minus 3. Lambda into capital D divided by 10 to the power of minus 3. This is lambda into minus 5. Minus lambda into 5 into 10 to the power of minus 2 divided by 10 to the power of minus 3. And here what we have is lambda into d divided by 10 to the power of minus 3. ಈ ಟರ್ಮ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಈಕ್ವೇಶನ್ 2 ಇದೆ, ಈಕ್ವೇಶನ್ 1 ಇದೆ. ಈಕ್ವೇಶನ್ 2 ಇಂದ ಈಕ್ವೇಶನ್ 1 ನ ಸಬ್ಟ್ರಾಕ್ಟ್ ಮಾಡಿದಾಗ ಇಲ್ಲಿ ಬೀಟಾ ಮೈನಸ್ 3 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 5 ಹಾಗೆ ಬರ್ಕೊಂಡಿದೀವಿ, ಮೈನಸ್ ಈಕ್ವೇಶನ್ 1. ಈಕ್ವೇಶನ್ 1 ಲೆಫ್ಟ್ ಹ್ಯಾಂಡ್ ಸೈಡ್ ಏನಿದೆ ಬೀಟಾನ ತಗೊಂಡ್ಬಂದಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೋತಾ ಹೋಗ್ತೀವಿ. ಪ್ಲಸ್ ಬೀಟಾ ಮೈನಸ್ ಬೀಟಾ ಗೆಟ್ಸ್ ಕ್ಯಾನ್ಸಲ್, ಅಂಡ್ ದ ರಿಮೈನಿಂಗ್ ಥಿಂಗ್ ಇಸ್ ಮೈನಸ್ 3 ಇಂಟು 10 ಟು ದಿ ಪವರ್ ಆಫ್ ಮೈನಸ್ 5. ಲೆಫ್ಟ್ ಹ್ಯಾಂಡ್ ಸೈಡ್ ಹಾಗೆ ಬರ್ಕೊಂಡಿದ್ವಿ. ಇಲ್ಲಿ ನಾನೇನ್ ಮಾಡಿದೀನಿ ಅಂತ ಹೇಳಿದ್ರೆ ಈ ಲ್ಯಾಂಬ್ಡಾನ ಫಸ್ಟ್ ಡಿ ಜೊತೆಗೆ ಮಲ್ಟಿಪ್ಲೈ ಮಾಡ್ಕೋತೀನಿ, ಇದನ್ನ ಹಾಗೆ ಬರ್ಕೋತಾ ಹೋಗ್ತೀವಿ. ಲ್ಯಾಂಬ್ಡಾ ಇಂಟು ಡಿ 10 ಟು ದಿ ಪವರ್ ಆಫ್ ಮೈನಸ್ 3 ಹಾಗೆ ಬರ್ಕೊಂಡ್ವಿ. ನೆಕ್ಸ್ಟ್ ಈ ಲ್ಯಾಂಬ್ಡಾ ಇಂದ ಈ ಟರ್ಮ್ ಜೊತೆ ಮಲ್ಟಿಪ್ಲೈ ಮಾಡಿಕೊಂಡು 10 ಟು ದಿ ಪವರ್ ಆಫ್ ಮೈನಸ್ ಅನ್ನ ಹಾಗೆ ಪ್ಲಸ್ ಇಂಟು ಮೈನಸ್ ಮೈನಸ್ lambda into 5 is lambda 5 10 to the power of minus 2 divided by 10 to the power of minus 3. ಇಲ್ಲಿ lambda d divided by 10 to the power of minus 3 ಹಾಗೆ ಇತ್ತು, ಹಾಗೆ ಬರ್ಕೊಂಡ್ವಿ ಅದನ್ನು. ಈಗ ಎರಡನ್ನೂ ಕೂಡ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಕ್ಯಾನ್ಸಲ್ ಮಾಡ್ಕೊಂಡ್ರೆ ಉಳ್ಕೊಳ್ಳುವಂಥದ್ದೇನು, minus 3 into 10 to the power of minus 5 is equal to minus lambda into 10 to the 5 into 10 to the power of minus 2 divided by 10 to the power of minus 3. Here also we can cancel minus minus. Minus minus cancel ಮಾಡಿ ಈ 10 to the power of minus 3 ನ ಈಕ್ವಲ್ಸ್ ಇಂದ ಆಚೆ ಕಳಿಸಿ. ಈ 5 ನು ಕೂಡ ಅಷ್ಟೇ ಈಕ್ವಲ್ಸ್ ಇಂದ ಆಚೆ ಕಳಿಸಿ. ಏನಾಗುತ್ತೆ, ಇದು ಈ ಕಡೆ ಬಂದಾಗ 3 into 10 to the power of minus 5 into 10 to the power of minus 3. This will become 5 into 10 to the power of minus 2. Here what we are doing is we have changed only the positions of a term. Okay. This is lambda. We have to keep that lambda as it is. Then here 10 to the power of minus 5. Here we have 10 to the power of minus 3. 10 to the power of minus 3. 10 to the power of minus 5 is minus 8. Minus 8 divided by minus 2 is equal to minus 6. Here what we have got is 10 to the power of minus 6. Okay. Because minus 3 minus 5 minus 3 is equal to minus 8. If it is go to the numerator, it will become plus 2. Minus 8 plus 2 is equal to minus 6. And 3 divided by 5. What is the value of 3 divided by 5? 3 divided by 5 is equal to 6.6. 3 divided by 5 is equal to 0.6, and we have write that as it is. And what is the value of our wavelength? Actually wavelength is equal to lambda 0.6 into 10 to the power of minus 6 meter. Here what we have is in terms of Armstrong. Armstrong means that is 10 to the power of minus 10. In terms of minus 10, that is 6000 into 10 to the power of minus 10 meter. If we shift point to the right side of the equation, here we have shift 4 position to the right side of the equation, and here also 4 numbers got increased. That's why we have got wavelength as 6000 Armstrong, or 6000 into 10 to the power of minus 10 meter. This is how we are going to simplify our question. ನಿಮಗೆ CET ಎಕ್ಸಾಮಿನೇಷನ್ ಅಲ್ಲಿ ಈ ರೀತಿ ಕೂಡ ಕೇಳುವಂತ ಸಾಧ್ಯತೆಗಳಿರುತ್ತೆ.
ಆದ್ರೆ ಸಾಮಾನ್ಯವಾಗಿ ನಿಮ್ಗೆ ನೀಟ್, ಜೆಇ, IEEE ಈ ರೀತಿಯ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾರೆ. CET ನಲ್ಲಿ ಇಷ್ಟೊಂದು ಕಾಂಪ್ಲಿಕೇಟೆಡ್ ಕ್ವೆಶನ್ಸ್ ಕೇಳಲ್ಲ. ಸೊ ಯು ಕ್ಯಾನ್ ಪ್ರಿಪೇರ್ ವೈಲ್ ಪ್ರಿಪೇರಿಂಗ್ ಫಾರ್ ಜೆಇ, ನೀಟ್ ಎಕ್ಸಾಮ್ಸ್ ಲೈಕ್ ದಟ್. ಓಕೆ, ಈ ರೀತಿನೂ ಕೊಡುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಐ ಹ್ಯಾವ್ ಡನ್ ಆಲ್ ಟೈಪ್ ಆಫ್ ಕ್ವೆಶನ್ಸ್ ಇನ್ ಯುವರ್ ವೇವ್ ಆಪ್ಟಿಕ್ಸ್ ಚಾಪ್ಟರ್. ಪ್ರಾಬ್ಲಮ್ಸ್ ಮಾಡಿದೀವಿ, CET ಕ್ವೆಶನ್ಸ್ ಮಾಡಿದೀವಿ, ಥಿಯರಿ ಮಾಡಿದೀವಿ. ನೋಟ್ಸ್ ಅಂತ ಕಳಿಸ್ಬೇಕು, ಅದನ್ನ ನಾನು ಕಳಿಸ್ಕೊಡ್ತೀನಿ. ಇನ್ ಕೇಸ್ ಏನಾದ್ರು ನಿಮಗೆ ಯಾವ್ದ್ರ ಮೇಲಾದ್ರೂ ಡೌಟ್ ಇತ್ತು ಅಂತ ಹೇಳಿದ್ರೆ ಪ್ಲೀಸ್ ವೆರಿಫೈ ಮಾಡ್ಕೋತಾ ಹೋಗಿ. ಓಕೆ, ಥ್ಯಾಂಕ್ ಯು.